ಭಾರತದ ರೈಲ್ವೆ ವಲಯದಲ್ಲಿ ಕ್ರಾಂತಿಯನ್ನುಂಟು ಮಾಡುವ ನಿಟ್ಟಿನಲ್ಲಿ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ ಯುಎಇ ನಡುವೆ ಹೊಸ ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. ರೈಲು ಸೇವೆಗಳು ಪ್ರಾರಂಭವಾದ ನಂತರ ಯುಎಇ ಮತ್ತು ಭಾರತದ ನಡುವಿನ ಪ್ರಯಾಣವು ಹೆಚ್ಚು ಸುಲಭವಾಗುತ್ತದೆ. ಇನ್ನು ವರದಿಗಳ ಪ್ರಕಾರ ದುಬೈ ಮತ್ತು ಮುಂಬೈ ನಡುವೆ 1200 ಮೈಲಿ ಅಂದರೆ ಸುಮಾರು 2000 ಕಿಲೋಮೀಟರ್ ಉದ್ದದ ನೀರಿನೊಳಗಿನ ರೈಲು ನಿರ್ಮಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ನೀರಿನ ಅಡಿಯಲ್ಲಿ ಪ್ರಯಾಣಿಸುವುದು ಸಂಪೂರ್ಣವಾಗಿ ವಿಭಿನ್ನ ಅನುಭವವಾಗಿರುತ್ತದೆ. ಇದು ಗ್ಲಾಸ್ನಿಂದ ನಿರ್ಮಿಸಲಾದ ರೈಲು ಬೋಗಿಯಾಗಿದ್ದು, ಇದರ ಮೂಲಕ ಪ್ರಯಾಣದ ಸಮಯದಲ್ಲಿ ಜನರು ನೀರಿನೊಳಗಿನ ಪ್ರಪಂಚವನ್ನ ನೋಡಲು ಸಾಧ್ಯವಾಗುತ್ತದೆ. ಇನ್ನು ಅಂಡರ್ ವಾಟರ್ ರೈಲಿನ ವಿಶೇಷತೆಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ವರದಿಗಳ ಪ್ರಕಾರ ಈ ಅಂಡರ್ ವಾಟರ್ ರೈಲಿನ ವೇಗ ಗಂಟೆಗೆ 600 ರಿಂದ 1000 ಕಿಲೋಮೀಟರ್ ಇರುತ್ತದೆ. ಇನ್ನು ಮುಂಬೈನಿಂದ ದುಬೈಗೆ ಪ್ರಯಾಣವು ಕೇವಲ 2 ಗಂಟೆಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಈ ಯೋಜನೆಯ ಕುರಿತು ಪ್ರಸ್ತುತ ಚರ್ಚೆಗಳು ನಡೀತಾ ಇದ್ದು, ಅನುಮೋದನೆ ಪಡೆದ್ರೆ 2030ರ ವೇಳೆಗೆ ಪೂರ್ಣಗೊಳ್ಳಲಿದೆ. ಇನ್ನು ಈ ರೈಲು ಆರಂಭವಾದ ನಂತರ 2 ದೇಶಗಳ ನಡುವಿನ ಪ್ರಯಾಣವು ಅತ್ಯಂತ ಸುಲಭವಾಗುತ್ತದೆ. ಅಂಡರ್ ವಾಟರ್ ರೈಲಿನಲ್ಲಿ ಜನರು ಕೇವಲ 2 ಗಂಟೆಗಳಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ತಲುಪಲು ಸಾಧ್ಯವಾಗುತ್ತದೆ.